ಹಾಯ್ ಹಲೋ ಗೈಸ್, ನಮಸ್ತೆ. ನಾನು ನಿಮ್ಮ ಟೆಕ್ ಬ್ರೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ಬರುತ್ತಿರುವಂತಹ ಅನ್ವಾಂಟೆಡ್ ಆ್ಯಡ್ಸ್ಗಳನ್ನ ಯಾವ ರೀತಿ ತೆಗೆದು ಹಾಕೋದು, ಅಂದರೆ ನಿಮ್ಮ ಮೊಬೈಲಲ್ಲಿ ನೀವೇನಾದರೂ ಅಪ್ಲಿಕೇಶನ್ಗಳನ್ನ ಅಥವಾ ಬೇರೆ ಏನಾದರೂ ನೋಡ್ತಿದ್ರೆ ಇಮಿಡಿಯೇಟ್ಲಿ ಯಾವುದೋ ಆಟೋಮೆಟಿಕ್ಕು ಆ್ಯಡ್ಸ್ಗಳು ನಿಮ್ಮ ಮೊಬೈಲಲ್ಲಿ ರನ್ ಆಗ್ತಾ ಇರ್ತವೆ. ಇದರಿಂದ ನೀವು ತುಂಬ ಡಿಸ್ಟರ್ಬ್ ಆಗಿರ್ತೀರ. ನಿಮ್ಮ ಮನೆಯವರು ಕೂಡ ನಿಮ್ಮ ಫೋನನ್ನು ಈಸ್ಕೊಂಡು ಯೂಸ್ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಕೆಟ್ಟ ಕೆಟ್ಟ ಆ್ಯಡ್ಸ್ಗಳನ್ನೆಲ್ಲ ಬಂದು ಅವರು ತುಂಬ ಇರಿಟೇಟ್ ಆಗಿ ನಿಮ್ಮ ಮೇಲೆ ಬೇರೆ ಅಭಿಪ್ರಾಯವನ್ನೇ ಅವರು ತಿಳ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿದ್ರೆ ಅನ್ನೋನ್ ಆ್ಯಡ್ಸ್ಗಳನ್ನ ಯಾವ ರೀತಿ ನಮ್ಮ ಮೊಬೈಲಲ್ಲಿ ಬರ್ದಿರೋ ಥರ ಮಾಡೋದು ಅನ್ನೋದನ್ನ ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನೋದನ್ನ ನೀಡಿ. ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ. ಮೊದಲನೇದಾಗಿ ನೀವು ಈ ಅನ್ನೋನ್ ಆ್ಯಡ್ಸ್ಗಳನ್ನ ಸ್ಟಾಪ್ ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ನಿಮ್ಮ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಳ್ಳಿ. ನೋಡಿ, ನಾನು ನನ್ನ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡಿದ್ದೀನಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡು ಹಾಗೆ ನೀವು ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ ಗಮನಿಸ್ಬೋದು, ಮೋರ್ ಕನೆಕ್ಷನ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಾ ಇದೆಯಾ. ಸಿಂಪಲ್ಲಾಗಿ ಅದರ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ, ಟ್ಯಾಪ್ ಮಾಡಿಕೊಂಡ್ರೆ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತವೆ ನಿಮಗೆ. ಇದರಲ್ಲಿ ನೀವು ಏನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಪ್ರೈವೇಟ್ DNS ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಾ. ಸಿಂಪಲ್ಲಾಗಿ ಅದನ್ನು ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ, ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಟ್ಯಾಪ್ ಮಾಡಿಕೊಂಡ್ರೆ ನೀವು ಇಲ್ಲಿ ಗಮನಿಸ್ಬೋದು, ನಿಮ್ಮ ಮೊಬೈಲ್ಗಳಲ್ಲಿ ಇದು ಆಫ್ ಆಗಿರುತ್ತೆ. ನೋಡಿ, ನಿಮ್ಮ ಮೊಬೈಲ್ಗಳಲ್ಲಿ ಇದು ಆಫಲ್ಲಿರುತ್ತೆ ಅಥವಾ ಆಟೋಮೆಟಿಕಲ್ಲಿ ಇರುತ್ತೆ. ಆದ್ದರಿಂದ ನೀವು ಇಲ್ಲಿ ಒಂದೇ ಒಂದು ಸೆಟ್ಟಿಂಗ್ಸನ್ನು ನೀವು ಮಾಡಬೇಕು ಅಷ್ಟೇ. ಇಲ್ಲಿ ಆಫು ಅಥವಾ ಆಟೋಮೆಟಿಕಲ್ಲಿರೋ DNA ಮೋಡನ್ನು ನೀವು ಸಿಂಪಲ್ಲಾಗಿ ಪ್ರೈವೇಟ್ DNS ಪ್ರೊವೈಡರ್ ಹೋಸ್ಟ್ ನೇಮ್ ಅಂತ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಆಪ್ಷನ್ನ ನೀವು ಸಿಂಪಲ್ಲಾಗಿ ಸೆಲೆಕ್ಟ್ ಅನ್ನೋದನ್ನ ಮಾಡ್ಕೊಳ್ರಿ. ಸೆಲೆಕ್ಟ್ ಅನ್ನೋದನ್ನ ಮಾಡಿಕೊಂಡ್ರೆ ನೋಡಿ, ಈ ರೀತಿಯಾಗಿ ನಿಮಗೆ ಇಲ್ಲಿ ಒಂದು ವರ್ಡ್ಸ್ಗಳನ್ನ ನೀವು ಟೈಪನ್ನು ಮಾಡಬೇಕು. ಈ ವರ್ಡ್ಸ್ಗಳು ಏನಪ್ಪ ಅಂತಂದರೆ DNA ಪ್ರೊವೈಡರ್ ಇವರು. ಅದರಿಂದ ನೀವು ನಾನು ಹೇಳುವಂಥ ವರ್ಡ್ಸ್ಗಳನ್ನ ನೀವು ತುಂಬ ಸಿಂಪಲ್ಲಾಗಿ ಟೈಪ್ ಅನ್ನೋದನ್ನ ಮಾಡಿ. ನೋಡಿ, DNS AdGuard.com ಅಂತ ಸಿಂಪಲ್ಲಾಗಿ ಸರ್ಚ್ ಮಾಡಿ. ನೋಡಿ, DNS ಡಾಟ್ ಒಂದು ನಿಮಿಷ ನೋಡಿ DNS ಡಾಟ್ AdGuard.com ನೋಡಿ, ಈ ರೀತಿಯಾಗಿ ಸ್ಪೇಸ್ ಕೊಡ್ದಲೇ ಟೈಪ್ ಮಾಡಿ. ನೋಡಿ, ಸ್ಪೇಸ್ ಕೊಡ್ದಲೇ ಟೈಪನ್ನು ಮಾಡಿಕೊಂಡು ಸೇವ್ ಅನ್ನೋದನ್ನ ಕೊಟ್ಕೊಳ್ಳಿ. ನೋಡಿ, ಸೇವ್ ಅನ್ನೋದನ್ನ ಕೊಟ್ಕೊಳ್ಳೆ. ನೋಡಿ, ಆಫಲ್ಲಿರೋ DNA ಈಗ ಪ್ರೈವೇಟ್ ಮೋಡ್ಗೆ ಆನ್ ಆಗಿದೆ. ಅಲ್ಲಿ ಗಮನಿಸ್ಬೋದು, ನಿಮಗೆ ಕಾಣಿಸ್ತಾ ಇದೆಯಾ, ಪ್ರೈವೇಟ್ ಮೋಡ್ಗೆ ಆನ್ ಆಗಿದೆ. ನೋಡಿ, ಈ ರೀತಿಯಾಗಿ ನೀವು ನಿಮ್ಮ ಸೆಟ್ಟಿಂಗ್ಸ್ನಲ್ಲಿ ಪ್ರೈವೇಟ್ DNAಯನ್ನು ಸೆಟ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ರೀತಿ ಅನ್ವಾಂಟೆಡ್ ಆ್ಯಡ್ಸ್ಗಳು ರನ್ ಆಗೋದಿಲ್ಲ. ಇದರಿಂದ ನೀವು ಇರಿಟೇಷನ್ ಆಗೋದು ಕಡಿಮೆ ಆಗ್ತೀರಾ ಹಾಗೂ ತುಂಬ ಸೇಫಾಗಿ ಇರ್ಬೋದು. ನೋಡೋದ್ರಗೋಸ್ಕರ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.